ನಮಸ್ಕಾರ. ನಮಸ್ಕಾರ. ಈ ಅವಕಾಶಕ್ಕಾಗಿ ನಮಸ್ಕಾರ. ಕ್ಲೋಸ್ ಮಾಡಿ ಮನೆಗೆ ಹೋಗೋಣ. ಪಾಯಿಂಟ್ ಆಫ್ ವ್ಯೂ ನ ಮೂರನೇ ವಿಚಾರಕ್ಕೆ ನಾವು ಹೋಗೋದಾದ್ರೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ಬದಲಾಯಿಸಿ ವಿಪಿಜಿ ರಾಮ್ಜಿ ಅಂತ ನರೇಂದ್ರ ಮೋದಿ ಅವರು ಮತ್ತು ಅವರ ಸರ್ಕಾರ ಅದನ್ನ ಲೋಕಸಭೆಯಲ್ಲಿ ಮಂಡನೆ ಮಾಡಿ ಅಂಗೀಕಾರವನ್ನು ಕೂಡ ಮಾಡಿಕೊಂಡು ಆಗಿದೆ. ಸತತ ವಿರೋಧದ ನಡುವೆ ಬರೀ ಅಲ್ಲಿ ವಿಪಕ್ಷಗಳ ವಿರೋಧ, ಇಂಡಿಯಾ ಒಕ್ಕೂಟದ ವಿರೋಧ ಮಾತ್ರ ಇರಲಿಲ್ಲ, ಇಡೀ ದೇಶದ ಅನೇಕರ ವಿರೋಧ ಇತ್ತು. ಯಾಕೆಂದ್ರೆ 2 ದಶಕಗಳ ಕಾಲ ಇಡೀ ಭಾರತವನ್ನ ಅದು ಸಲಗಿದೆ. ಅದರಲ್ಲೂ ಕೂಡ ಗ್ರಾಮೀಣ ಜನರು ಮತ್ತು ಅವರ ಆರ್ಥಿಕತೆ, ಇಡೀ ಪ್ರಪಂಚವೇ ಆರ್ಥಿಕ ಕುಸಿತಕ್ಕೆ ಒಳಗಾದ ಸಂದರ್ಭದಲ್ಲಿ ಭಾರತ ಆರ್ಥಿಕವಾಗಿ ಸುಸ್ಥಿರವಾಗಿತ್ತು ಅಂತಂದ್ರೆ ಅದಕ್ಕೆ ಗ್ರಾಮೀಣ ಆರ್ಥಿಕತೆ ಕಾರಣ. ಮತ್ತು ಅದಕ್ಕೆ ಪ್ರಮುಖವಾದ ಕೊಡುಗೆಯನ್ನ ಕೊಟ್ಟಿದ್ದು ಇದೇ ಮನ್ರೇಗಾ ಯೋಜನೆ. ಮನ್ರೇಗಾ ಯೋಜನೆಯನ್ನ ಕಾನೂನುಬದ್ಧವಾಗಿ ತಂದ ಸಂದರ್ಭದಲ್ಲಿ ಅನೇಕರಿಗೆ ಉದ್ಯೋಗವನ್ನ ಒದಗಿಸಿತ್ತು, ಅನೇಕರ ಬದುಕನ್ನ ಹಸನಾಗಿಸಿತ್ತು. ಆತ ಅಂದ್ರೆ ಯಾವುದೇ ಒಬ್ಬ ಗ್ರಾಮೀಣ ಕೂಲಿ ಕಾರ್ಮಿಕ, ಕೌಶಲ್ಯವನ್ನ ಹೊಂದಿರದ ಗ್ರಾಮೀಣ ಕೂಲಿ ಕಾರ್ಮಿಕ, ಇದು ನನ್ನ ಹಕ್ಕು, ಕೆಲಸ ಕೊಡಿ ಅಂತ ಸರ್ಕಾರವನ್ನ ಕೇಳಬಹುದಾಗಿತ್ತು. ಆದ್ರೆ ಅದೆಲ್ಲವನ್ನ ಬದಲಾಯಿಸಿ 40% ನೀವು ತೆರಿಗೆಯನ್ನ ನೀವು ಇದರ ಭಾರವನ್ನ ಹೊತ್ಕೊಳ್ಬೇಕು ಅಂತ ರಾಜ್ಯಕ್ಕೂ ಭಾರ ಹಾಕೋದ್ರ ಮುಖಾಂತರವಾಗಿ ಸಂಪೂರ್ಣ ಇಡೀ ಕಾಯ್ದೆಯ ಆಶಯವನ್ನೇ ಹಾಳು ಮಾಡಿದಂತ ಕುಖ್ಯಾತಿ ಯಾರಿಗಾದ್ರೂ ಹೋಗ್ಬೇಕಾಗಿದ್ರೆ ಅದು ಶ್ರೀಯುತ ನರೇಂದ್ರ ಮೋದಿ ಅವರು ಮತ್ತು ಅವರ ಸರ್ಕಾರಕ್ಕೆ ಹೋಗ್ಬೇಕು. ಅವರ ಜೊತೆಗಿರುವಂತ ಅನೇಕ ಪಕ್ಷಗಳು ಕೂಡ ಅದನ್ನ ಮೌನವಾಗಿ ನೋಡ್ತಾ ಕೂತಿದ್ದಾವೆ. ಇದು ಭಾರತದ ದುರಂತ ಅಂತ ಅನ್ಸತ್ತೆ. ಯಾಕೆಂದ್ರೆ ಉತ್ತಮವಾದ ಯೋಜನೆ, ವಿಶ್ವಸಂಸ್ಥೆ ಪ್ರಶಂಸೆ ಮಾಡಿದೆ. ಒಂದು ಆರ್ಥಿಕ ಜಾಗತಿಕ ಕುಸಿತ ಆದ ಸಂದರ್ಭದಲ್ಲಿ, ಇನ್ನೊಂದು ಕೋವಿಡ್ ಸಂದರ್ಭದಲ್ಲಿ ಅದು ಯಾವ ರೀತಿಯಾಗಿ ದೇಶದ ಜನರನ್ನ ಸಲಹಿದೆ, ಅದು ಕೈ ಹಿಡಿದಿದೆ ಅನ್ನೋದು ಗೊತ್ತಿರೋ ಸಂದರ್ಭದಲ್ಲೂ ಒಂದು ಕಾಯ್ದೆಯನ್ನ, ಶಾಸನಬದ್ಧವಾದಂತ ಕಾಯ್ದೆಯನ್ನ ದುರ್ಬಲ ಮಾಡೋದು ಮತ್ತು ವ್ಯತಿರಿಕ್ತವಾದಂತ ತೀರ್ಮಾನ ತಗೊಂಡು ಅದನ್ನ ಎಷ್ಟು ಹಾಳು ಮಾಡಬೇಕು ಆ ಹಾಳು ಮಾಡೋ ಕೆಲಸವನ್ನ ಮಾಡಿದ್ದಾರೆ. ಅದಾದ ನಂತರದಲ್ಲಿ ಇಡೀ ಭಾರತದಾದ್ಯಂತ ಹೋರಾಟ ನಡೀತಾ ಇದೆ. ಬೇರೆ ಬೇರೆ ಕಡೆಗಳಲ್ಲಿ ಹೋರಾಟಗಳು, ಬೇರೆ ಬೇರೆ ಸಂಘಟನೆಗಳು, ಒಂದು ಕಡೆಯಲ್ಲಿ ವಿಪಕ್ಷಗಳು, ಅದು ಕಾಂಗ್ರೆಸ್ ಇರ್ಬೋದು, ಎಸ್ಪಿ ಇರ್ಬೋದು, ಟಿಎಂಸಿ ಇರ್ಬೋದು, ಡಿಎಂಕೆ ಇರ್ಬೋದು, ಈ ತರದ ಪಕ್ಷಗಳು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋದ್ರ ಮುಖಾಂತರವಾಗಿ ಹೋರಾಟವನ್ನ ಮಾಡ್ತಾ ಇದಾವೆ. ಮಂಗಳೂರಿನಲ್ಲೂ ಕೂಡ ಇವತ್ತು ಅನೇಕ ಕಾಂಗ್ರೆಸ್ ನಾಯಕರು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋ ಪ್ರಯತ್ನ ಮಾಡಿದ್ರು. ಆದ್ರೆ ಆನಂತರ ಪೊಲೀಸರು ಅವರನ್ನ ವಶಕ್ಕೆ ಪಡ್ಕೊಂಡ್ರು. ಇದೊಂದು ರಾಜಕೀಯಾತ್ಮಕ ಹೋರಾಟ. ಅದಕ್ಕಿಂತ ಹೆಚ್ಚಾಗಿ ಆದ್ರೆ ಕಾಂಗ್ರೆಸ್ಸಿಗರಿಗೆ ಅದರ ಜೊತೆ ಒಂದು ಭಾವನಾತ್ಮಕ ಸಂಬಂಧ ಇದೆ. ಮಹಾತ್ಮ ಗಾಂಧಿ ಅವರ ಹೆಸರಿನ ಮುಖಾಂತರವಾಗಿ ಮತ್ತು ಮನಮೋಹನ್ ಸಿಂಗ್ ಹಾಗೇನೆ ಕಾಂಗ್ರೆಸ್ಗೆ ಬಹಳ ಒಳ್ಳೆಯ ಹೆಸರನ್ನ ತಂದುಕೊಟ್ಟಂತ ಯೋಜನೆ ಇದಾಗಿತ್ತು. ಹಾಗಾಗಿ ಆ ಒಂದು ಸಂಬಂಧ ಕೂಡ ಇತ್ತು. 2 ದಶಕದ ಒಂದು ಸಂಬಂಧದ ಕಾರಣಕ್ಕಾಗಿ ಅವರು ಹೋರಾಟ ಮಾಡ್ತಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಅನೇಕ ರೈತ ಸಂಘಟನೆಗಳು, ಈಗಾಗಲೇ ಕಿಸಾನ್ ಮೋರ್ಚಾ ಮೊನ್ನೆನೆ ಕರೆ ಕೊಟ್ಟಿತ್ತು. ಇದು ಈ ದೇಶದ ರೈತರು ಮತ್ತು ಯುವಕರು ಈ ಕಾಯ್ದೆ ವಿಬಿಜಿ ರಾಮ್ಜಿ ಕಾಯ್ದೆಯ ವಿರುದ್ಧವಾಗಿ ಮತ್ತು ಮನ್ರೇಗವನ್ನ ಯಥಾಸ್ಥಿತಿಯಲ್ಲಿ ಉಳಿಸ್ಕೊಳ್ಬೇಕು ಅಂತ ಹೋರಾಟ ನಡೆಸಬೇಕು. ಇಲ್ಲಾಂದ್ರೆ ಇದು ರೈತರಿಗೆ ಬಹಳ ತೊಂದರೆ ಆಗತ್ತೆ, ರೈತರನ್ನ ಕಾಡುತ್ತೆ. ಇದು ಅದು ಅಂದ್ರೆ ಕಟಾವಿನ ಸಂದರ್ಭದಲ್ಲಿ ಅವರ ಅಂದ್ರೆ 50 ದಿನಗಳ ಒಂದು ದಿನವನ್ನ ಅದು ಬದಲಾಯಿಸಿರೋದೇನಿದೆ ಅದೆಲ್ಲವೂ ಕೂಡ ಕೃಷಿ ಕೂಲಿ ಕಾರ್ಮಿಕರಿಗೂ ಹೊಡೆತವನ್ನ ಕೊಡುತ್ತೆ ಅನ್ನೋ ಮಾತುಗಳನ್ನ, ಕೃಷಿಕರಿಗೆ ತೊಂದರೆಯನ್ನ ಆಗತ್ತೆ ಅನ್ನೋ ಮಾತುಗಳನ್ನ ಈ ಕಿಸಾನ್ ಮೋರ್ಚಾ ಹೇಳ್ತಾ ಇದೆ. ಹಾಗಾಗಿನೇ ಈ ಅನೇಕ ರೈತ ಸಂಘಟನೆಗಳು ಕೂಡ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಸಂಘಟನೆಗಳು, ಸಾಮಾಜಿಕ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ರೈತ ಸಂಘಟನೆಗಳು, ಸಾಮಾಜಿಕ ಕಾರ್ಯಕರ್ತರು, ವಿಪಕ್ಷದವರು ಎಲ್ಲರೂ ಕೂಡ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಬೇರೆ ಬೇರೆ ಕಡೆಯಲ್ಲಿ ಒಂದು ಕಡೆಯಲ್ಲಿ ರಾಜಕೀಯ ಪಕ್ಷದ ಜೊತೆಗೂಡಿ ಮುತ್ತಿಗೆ ಹಾಕೋ ಪ್ರಯತ್ನವನ್ನ ಮಾಡ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಕಾರ್ಮಿಕ ಸಂಘಟನೆಗಳು, ಜನಪರ ಚಳವಳಿಗಳು, ಕೃಷಿ ಅಥವಾ ರೈತ ಸಂಘಟನೆಗಳು ಬೇರೆ ಬೇರೆ ಕಡೆಯಲ್ಲಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಮತ್ತೆ ಇದಕ್ಕೆ ಪ್ರಮುಖವಾಗಿ ಕಾಂಗ್ರೆಸ್ ಮತ್ತು ವಿಪಕ್ಷ ಅಂದ್ರೆ ಬೇರೆ ಬೇರೆ ಪಕ್ಷಗಳು, ವಿಪಕ್ಷ ಕಾಂಗ್ರೆಸ್, ಎಸ್ಪಿ ಈ ತರದ ಪಕ್ಷಗಳು ಏನ್ ಹೇಳ್ತಿದ್ದಾವೆ ಅಂತ ಅಂದ್ರೆ, ನರೇಂದ್ರ ಮೋದಿ ಅವರು ಎರಡನ್ನ ಸಹಿಸೋದಿಲ್ಲ. ಇದನ್ನ ರಾಹುಲ್ ಗಾಂಧಿ ಸ್ಪಷ್ಟವಾಗಿ ಹೇಳಿದ್ರು. ಮಹಾತ್ಮ ಗಾಂಧಿ ಅವರ ಹೆಸರನ್ನ ಅವರು ಸಹಿಸೋದಿಲ್ಲ. ಇನ್ನೊಂದೇನು ಅಂತ ಅಂದ್ರೆ, ಬಡವರು ತಮ್ಮ ಹಕ್ಕುಗಳನ್ನ ಕೇಳೋದನ್ನ ಸಹಿಸೋದಿಲ್ಲ ಅಂತ. ಇಲ್ಲಿ ಮನ್ರೇಗಾ ಯೋಜನೆಯಲ್ಲಿ ಒಬ್ಬ ಗ್ರಾಮೀಣ ಭಾಗದ ಕೌಶಲ್ಯವೇ ಗೊತ್ತಿರದಂತಹ ಬದುಕಲೇಬೇಕಾದಂತ ಒಬ್ಬ ಕಾರ್ಮಿಕ ಹೋಗಿ ಸರ್ಕಾರಕ್ಕೆ ಕೇಳಬಹುದಾಗಿತ್ತು, ಇದು ನನ್ನ ಹಕ್ಕು, ಕೆಲಸ ಕೊಡಿ ಅಂತ. ಮತ್ತು ಇಲ್ಲಿ ಗ್ರಾಮ ಪಂಚಾಯತಿಗೆ ಹೆಚ್ಚಿನ ಅಧಿಕಾರ ಇತ್ತು. ಆದ್ರೆ ಈಗ ಬದಲಾದಂತಹ ಅದನ್ನ ರದ್ದು ಮಾಡಿ ತಂದಂತಹ ವಿಬಿಜಿ ರಾಮ್ಜಿ ಕಾಯ್ದೆಯಲ್ಲಿ 60-40 ಕೇಂದ್ರ ಎಲ್ ಸೂಚಿಸುತ್ತೋ ಅಲ್ಲಿ ರಾಜ್ಯ ಕೆಲಸ ಮಾಡ್ಬೇಕು. ಅದೇನಾದ್ರೂ ಒಂಚೂರು ಕೊಟೇಶನ್ ಜಾಸ್ತಿ ಹೋಯ್ತು ಅಂತ ಅಂದ್ರೆ ಅದನ್ನ ಸಂಪೂರ್ಣವಾದ ವೆಚ್ಚವನ್ನ ರಾಜ್ಯವೇ ಭರಿಸಬೇಕು. ಎಲ್ಲಾ ರಾಜ್ಯಗಳು ಹಣಕಾಸಿನ ಒತ್ತಡದಲ್ಲಿದ್ದಾವೆ, ಸರಿಯಾದ ತೆರಿಗೆ ಹಂಚಿಕೆ ಆಗ್ತಾ ಇಲ್ಲ, ಬೇರೆ ಬೇರೆ ರೀತಿ ತೊಂದರೆ ಆಗ್ತಿರೋ ಸಂದರ್ಭದಲ್ಲಿ ಹೇಗೆ ರಾಜ್ಯಗಳು 40% ಹೊತ್ಕೊಳ್ಳಕ್ ಸಾಧ್ಯ ಆಗತ್ತೆ? ಏನೂ ಮಾಡಿಲ್ಲ ಅಂತ ಇದೇ ನರೇಂದ್ರ ಮೋದಿ ಅವರ ಸರ್ಕಾರ, ಬಿಜೆಪಿ ಅವರು ಹೇಳೋ ಸಂದರ್ಭದಲ್ಲಿ ಕಾಂಗ್ರೆಸ್ 70 ವರ್ಷದಲ್ಲಿ 80 ವರ್ಷದಲ್ಲಿ ಏನೂ ಮಾಡಿಲ್ಲ, ನಾವೆಲ್ಲ ಬಂದು ಮಾಡಿದೀವಿ ಅಂತ ಹೇಳ್ತಾ ಇದಾರಲ್ಲ, ಅದೇ ಕೇಂದ್ರ ಸರ್ಕಾರ ಕಾನೂನಾತ್ಮಕವಾಗಿ ಜಾರಿಗೆ ತಂದ ಮನ್ರೇಗಾ ಯೋಜನೆಯಲ್ಲಿ 100% ಅಲ್ಲಿ
ಹಣ ಏನಿತ್ತು ಅದನ್ನ ಕೇಂದ್ರ ಸರ್ಕಾರವೇ ಭರಿಸ್ತಿತ್ತು. ಅಂತಹ ಸಂದರ್ಭದಲ್ಲೂ, ಆರ್ಥಿಕ ಕುಸಿತಾದ ಸಂದರ್ಭದಲ್ಲೂ ಕೇಂದ್ರ ಸರ್ಕಾರವೇ ಭರಿಸಿ ಉದ್ಯೋಗ ಕೊಡ್ತಿತ್ತು. ಈಗ ನಮ್ ಕೈಲಿ ಆಗೋದಿಲ್ಲ, ನೀವು ಮಾಡಿ ಅಂತ ರಾಜ್ಯದ ಮೇಲೆ ಹಾಕಿ ನಾವೇನೋ ಬಹಳ ಉತ್ತಮವಾದ ಕೆಲಸ ಮಾಡ್ತಿದೀವಿ ಅಂತ ಹೇಳ್ಕೋದಕ್ಕೆ ಖಂಡಿತವಾಗ್ಲೂ ಇದೇ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ತೆಗೆಯುವಂತದ್ದೇನಿತ್ತು? ರಾಮ್ಜಿ ರಾಮ್ಜಿ, ನಿಜವಾಗಿಯೂ ರಾಮರಾಜ್ಯದ ಕಲ್ಪನೆ ಏನು ಮಹಾತ್ಮ ಗಾಂಧೀಜಿಯವರು ಕಂಡಿದ್ದು? ಅಥವಾ ರಾಮ್ಜಿ 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 ಅಂತ ಫೋಟೋ ಇಟ್ಕೊಂಡು ರಾಮ್ಜಿ ಜಪ ಮಾಡಿದ್ರೆ ರಾಮರಾಜ್ಯದ ಕಲ್ಪನೆ ಆಗೋಗತ್ತಾ? ರಾಮರಾಜ್ಯ ಆಗತ್ತಾ? ಉದ್ಯೋಗವನ್ನ ಕೊಡದೆ ಒಂದು ಕುಟುಂಬ ಹಸನಾಗದೆ ರಾಮರಾಜ್ಯ ಸ್ಥಾಪನೆ ಆಗತ್ತಾ ಹೆಸರಲ್ಲಿ? ಅಥವಾ ಯಾವ್ದೋ ಒಂದು ಮೂರ್ತಿ ಸ್ಥಾಪನೆಯಿಂದ ಆಗೋಗತ್ತಾ ರಾಮರಾಜ್ಯ ಸ್ಥಾಪನೆ? ಬರೀ ಬಿಜೆಪಿದು ಈ 11 ವರ್ಷಗಳಲ್ಲಿ ಇದೆ ಹೆಸರು ಮತ್ತು ಪದಗಳಲ್ಲಿನ ಆಟ ಆಡಿದ್ದು ಬಿಟ್ರೆ ಈ ದೇಶದ ಆರ್ಥಿಕ ಸ್ಥಿತಿ, ಬಡವರ ಸ್ಥಿತಿ, ಮಹಿಳೆಯರ ಸ್ಥಿತಿ, ದಲಿತರ ಸ್ಥಿತಿ, ಕೃಷಿಕರ ಸ್ಥಿತಿ, ಕಾರ್ಮಿಕರ ಸ್ಥಿತಿ ಯಾವುದೇ ರೀತಿಯಲ್ಲಿ ಬದಲಾವಣೆ ಆಗಿಲ್ಲ. ಒಂದ್ 20 ವರ್ಷ ಹಿಂದಕ್ಕೆ ಹೋಗಿದೆ. ನರೇಂದ್ರ ಮೋದಿ ಅವರ ನಂತರ ಯಾರೇ ಪ್ರಧಾನಿ ಬಹಳ ಕಷ್ಟ ಆಗತ್ತೆ. ಯಾಕೆಂದ್ರೆ ಮುಂದೆ ಕೆಲಸ ಮಾಡ್ಕೊಂಡು ಹೋಗೋಕೆ ಖಂಡಿತವಾಗ್ಲೂ ತುಂಬಾ ತೊಂದರೆ ಆಗತ್ತೆ ಅಂತಾನೆ ಅನ್ನಿಸ್ತಾ ಇದೆ. ನೋಡ್ಬೇಕು ಏನಾಗತ್ತೆ ಅನ್ನೋದು ಗೊತ್ತಿಲ್ಲ, ಇದನ್ನ ಕಾದ್ ನೋಡ್ಬೇಕು. ಆದ್ರೆ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಹೇಳಬಹುದು ಏನು ಅಂತ ಅಂದ್ರೆ, ಮನ್ರೇಗಾ ಯೋಜನೆ ಮಾತ್ರ ಈ ದೇಶಕ್ಕೆ ಸಿಕ್ಕಿದ್ದಂತ ಒಂದು ಅದ್ಭುತವಾದಂತ ಒಂದು ಕಾನೂನು. ಯಾಕೆಂದ್ರೆ ಬಡ ಜನರಿಗೆ, ಅದರಲ್ಲೂ ಕೂಡ ಗ್ರಾಮೀಣ ಭಾಗದ ಕೌಶಲ್ಯವನ್ನ ಹೊಂದಿರದಂತಹ ಬಡವರಿಗೆ ಉತ್ತಮವಾದಂತ ಕೆಲಸವನ್ನ, ಅದರಲ್ಲೂ ಕೂಡ ಮಹಿಳೆಯರಿಗೆ ಸಮಾನ ವೇತನ ಇತ್ತು. ಬೇರೆ ಕಡೆಯಲ್ಲಿ ನಾವು ಸಮಾನ ವೇತನದ ಬಗ್ಗೆ ಮಾತನಾಡ್ತೀವಿ, ಆದ್ರೆ ಸಮಾನ ವೇತನ ಅನ್ನೋದೇ ಇರೋದಿಲ್ಲ. ಆದ್ರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 100 ದಿನಗಳ ಉದ್ಯೋಗ ಖಾತ್ರಿಯ ಜೊತೆಗೆ ಸಮಾನವಾದ ಉದ್ಯೋಗ ವೇತನ ಹಂಚಿಕೆ ಕೂಡ ಇತ್ತು. ಈ ಬಗ್ಗೆ ನಮ್ ಜೊತೆ ಮಾತನಾಡೋದಕ್ಕೆ ಈ ಹೋರಾಟದಲ್ಲಿ ತೊಡಗಿಸ್ಕೊಂಡಿರುವಂತಹ ಹೋರಾಟಗಾರ್ತಿ ನೀಲಾ ಅವರಿದ್ದಾರೆ. ಅವರಿಗೆ ನನ್ನ ಧ್ವನಿ ಕೇಳಿಸ್ತಿದ್ಯಾ ಗೊತ್ತಿಲ್ಲ. ನೀಲಾ ಅವರೇ ನಮಸ್ತೆ. ನೀಲಾ ಅವರೇ ಕೇಳಿಸಿದ್ಯಾ? ನಮಸ್ತೆ ನೀಲಾ ಅವ್ರೆ. ನಮಸ್ತೆ ನಮಸ್ತೆ, ಹೇಳಿ. ಕೇಳಿಸಿದೆಯಲ್ಲ? ಓಕೆ. ಮನ್ರೇಗಾ ಯೋಜನೆ ಕೇಳಿಸ್ತಾ ಇದೆ, ಹೇಳಿ. ಹೆಸರು ಬದಲಾವಣೆ ಮಾತ್ರ ಅಲ್ಲ, ಸಂಪೂರ್ಣವಾಗಿ ಇಡೀ ಕಾಯ್ದೆಯ ಆಶಯವೇ ಬದಲಾಗಿ ಹೋಗಿದೆ. ಬೇರೆ ಬೇರೆ ಕಾನೂನು ಅಂದ್ರೆ ನಿಬಂಧನೆಗಳನ್ನ ಅಲ್ಲಿ ತಂದಿದ್ದಾರೆ. ಇದರ ವಿರುದ್ಧ ಎಲ್ಲ ಸಂಘಟನೆಗಳು ದೇಶದಾದ್ಯಂತ ಹೋರಾಟವನ್ನ ನಡೆಸಿದ್ದಾರೆ. ತಾವು ಕೂಡ ನಡೆಸ್ತಾ ಇದ್ದೀರಿ. ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಇದರ ಬದಲಾವಣೆ ಮತ್ತು ಇದರ ಹಿಂದಿನ ರಾಜಕೀಯ ದುರುದ್ದೇಶ ಮತ್ತು ಮುಂದೆ ಈ ವಲಯಕ್ಕೆ ಆಗಬಹುದಾದಂತ ಪರಿಣಾಮ, ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ? ನೋಡಿ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ನಿಮ್ಗೆಲ್ರಿಗೂ ಗೊತ್ತಿರೋ ಪ್ರಕಾರ ಬಂದಿರೋದು 2005-6 UPA ಗವರ್ಮೆಂಟ್ 1ರಲ್ಲಿ. ಆವಾಗ ಎಡಪಕ್ಷಗಳ ಬೆಂಬಲ ಬೇಕಾಗಿತ್ತು ಕಾಂಗ್ರೆಸ್ಸಿಗೆ ಗವರ್ಮೆಂಟ್ ಮಾಡ್ಲಿಕ್ಕಾಗಿ. 9 ಷರತ್ತುಗಳನ್ನ ಎಡಪಕ್ಷಗಳು ಹಾಕಿದ್ರು. ಅದರಲ್ಲಿ ಮುಖ್ಯವಾಗಿ 9ರಲ್ಲಿ ಮುಖ್ಯವಾಗಿ ಇದ್ದಿರೋದು ಉದ್ಯೋಗ ಖಾತ್ರಿ ಕಾಯ್ದೆ. ನಿಮಗ್ ಗೊತ್ತಿದೆ, ಸಂವಿಧಾನದಲ್ಲಿ ಉದ್ಯೋಗ ಮೂಲಭೂತ ಹಕ್ಕಾಗಿಲ್ಲ. ಆ ಕಾರಣಕ್ಕಾಗಿನೇ ಇಲ್ಲಿವರೆಗೂ ಚುನಾವಣೆಯಲ್ಲಿ ಆಯ್ಕೆಯಾಗಿ ಹೋದಂತವರಿಗೆ, ಈ ದೇಶದಲ್ಲಿ ಹುಟ್ಟಿದಂತ ವಯಸ್ಕರಿಗೆ ಯುವ ಜನರಿಗೆ ಉದ್ಯೋಗ ಕೊಡ್ಲೇಬೇಕಾದಂತ ಯಾವುದೇ ರೀತಿಯ ಜವಾಬ್ದಾರಿಗಳು ಈ ಸರ್ಕಾರಗಳಿಗೆ ಇಲ್ಲ. ಇವತ್ತಿನವರೆಗೂ ಅವರು ಇದನ್ನ ನಿಭಾಯಿಸ್ತಾ ಇಲ್ಲ. ಸೊ ಹಂಗಾಗಿ ಎಡಪಕ್ಷಗಳ ಒತ್ತಡದಿಂದ ಬಂದಿರುವಂತ ಮನ್ರೇಗಾ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ 100 ದಿನ ಕೆಲಸಗಳು ಕೊಡ್ಲೇಬೇಕು ಮತ್ತು 15 ದಿವಸದ ಒಳಗಡೆ ಕೆಲಸ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಿರುದ್ಯೋಗ ಭತ್ಯೆ ಕೊಡಬೇಕು. ಕೆಲಸ ಮಾಡುವ ಸ್ಥಳದಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳಿರ್ಬೇಕು. ನೆರಳಿನ ಸೌಲಭ್ಯ, ಕುಡಿಯೋ ನೀರಿನ ಸೌಲಭ್ಯ, ದೆನ್ ಮಕ್ಕಳನ್ನ ನೋಡ್ಕೊಳ್ಳುವಂತಹ ಸೌಲಭ್ಯ, ಇಂಥದ್ದೆಲ್ಲವೂ ಸಹ ಇರಬೇಕು ಅನ್ನೋದನ್ನ ಸೇರಿಸಿ ಒಂದು ಕಾಯ್ದೆ ಬಂತು. ಇದು ಚರಿತ್ರೆ, ಇದು ಹಿಸ್ಟ್ರಿ. ಭಾರತ ದೇಶದಲ್ಲಿ ಆರಂಭದ ಹಂತದಲ್ಲಿ 200 ಜಿಲ್ಲೆಗಳಿಗೆ ಪ್ರಯೋಗ ಮಾಡಿ ನೋಡಿದ್ರು. ಅತ್ಯಂತ ಯಶಸ್ವಿಯಾಗಿ ಈ ಕಾಯ್ದೆ ಪ್ರಯೋಜನಕ್ಕೆ ಬಂತು. ಇದು ಕೇವಲ ಉದ್ಯೋಗ ಕೊಡೋದು ಮತ್ತು ಕೂಲಿ ಕೊಡೋದು ಇಷ್ಟಕ್ಕೆ ಮಾತ್ರ ಸಂಬಂಧ ಇಲ್ಲ. ನನ್ನ ಮಾತು ಯಾರಾದ್ರೂ ಕೇಳ್ತಾ ಇದ್ರೆ ದಯವಿಟ್ಟು ಗೌರವದಿಂದ, ಅಂದ್ರೆ ಸ್ವಲ್ಪ ಗಂಭೀರವಾಗಿ ನನ್ನ ಮಾತನ್ನ ಕೇಳ್ಬೇಕು. ಉದ್ಯೋಗ ಖಾತ್ರಿ ಕಾಯ್ದೆ ಅನ್ನೋದು ಅಕುಶಲ ಕರ್ಮಿಗಳಿಗೆ, 18 ವರ್ಷ ಮೇಲ್ಪಟ್ಟವರಿಗೆ ಯಾರಾದ್ರೂ ಇರ್ಲಿ ಅವ್ರಿಗೆಲ್ಲರಿಗೂ ಕೆಲಸ ಕೊಡ್ಲೇಬೇಕು ಅನ್ನುವಂತ ಕಾಯ್ದೆ. ಕೇವಲ ಕೂಲಿಗಾಗಿ ಅಲ್ಲ, ವೇತನಕ್ಕಾಗಿ ಮಾತ್ರ ಅಲ್ಲ. ಉದ್ಯೋಗ ಖಾತ್ರಿ ಕಾಯ್ದೆ ಜಲ ಸಂಬಂಧಿ ಕಾಯ್ದೆ,
ಕೃಷಿ ಸಂಬಂಧಿ ಕಾಯ್ದೆ. ಭಾರತ ಹಳ್ಳಿಗಳ ಪ್ರಧಾನವಾದಂತ ದೇಶ, ಕೃಷಿ ಪ್ರಧಾನವಾದಂತ ದೇಶ. ಅದು ಈ ಸಂದರ್ಭದಲ್ಲಿ ಅಂತೂ ಕೃಷಿಯನ್ನ ಕಾರ್ಪೊರೇಟೀಕರಣ ಮಾಡ್ತಾ ಇರುವ ಸಂದರ್ಭದಲ್ಲಿ, ನೀರಿನ ಅಂತರ್ಜಲ ಮಟ್ಟ ಕುಸಿತ ಇರುವ ಸಂದರ್ಭದಲ್ಲಿ ನೀರಿನ ಅಂತರ್ಜಲ ಮಟ್ಟ ಹೆಚ್ಚು ಮಾಡಬೇಕು, ಕೃಷಿ ಅಭಿವೃದ್ಧಿ ಆಗ್ಬೇಕು. ನಮ್ಮ ಹಳ್ಳಿಯ ಮೇಲೆ ಬಿದ್ದಂತ ಪ್ರತಿ ಮಳೆ ಹನಿ ನಮ್ಮ ಊರಿನಲ್ಲಿಯೇ ಇಂಗಬೇಕು. ಆವಾಗ ನೀರಿನ ಅಂತರ್ಜಲ ಮಟ್ಟ ಹೆಚ್ಚಾಗ್ತದೆ, ಕೃಷಿ ಅಭಿವೃದ್ಧಿ ಆಗ್ತದೆ, ಜನ ಜಾನುವಾರು ಅದರ ಮೇಲೆ ಬದುಕ್ತಾರೆ. ಒಂದು ಗ್ರಾಮೀಣ ಪ್ರದೇಶದ ಎಕಾನಮಿ ಅಂದ್ರೆ ಆರ್ಥಿಕತೆಯನ್ನ ಈ ಮೂಲಕ ಅಭಿವೃದ್ಧಿ ಮಾಡುವ ಬಹುದೊಡ್ಡ ದೂರದ ದೃಷ್ಟಿಕೋನದ ಕಾಯ್ದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ. ಸೊ ಈ ಕಾಯ್ದೆಯನ್ನ ಬಲಪಡಿಸಬೇಕಾಗಿದ್ದು ಕೇಂದ್ರ ಸರ್ಕಾರದ ಆದ್ಯ ಕರ್ತವ್ಯ ಆಗಿತ್ತು. ದುರಂತ ಏನು ಗೊತ್ತಾ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ತಕ್ಷಣ ಹೇಳಿದ್ದು ಉದ್ಯೋಗ ಖಾತ್ರಿ ಕಾಯ್ದೆಯಲ್ಲಿ ಭ್ರಷ್ಟಾಚಾರ ಇದೆ. ಭ್ರಷ್ಟಾಚಾರ ಇದ್ದಾಗ ಸರ್ಕಾರದ ಕರ್ತವ್ಯ ಏನು? ಎಲ್ಲದರಲ್ಲೂ ಬೆಳೆ ಬರೋದ್ರ ಜೊತೆ ಕಳೆನೂ ಬರ್ತದೆ. ಕಳೆ ತೆಗಿಬೇಕಾಗಿದ್ದು ನಮ್ಮ ಕೃಷಿಕರು ಕಲಿಸ್ಕೊಟ್ಟಂತ ಸಂಸ್ಕೃತಿ, ಅವರು ಕಲಿಸ್ಕೊಟ್ಟಂತ ಪಾಠ, ಅದು ಪರಂಪರೆ, ಅದು ನಮಗೆ ಸಿಲೆಬಸ್. ಕಳೆ ತೆಗಿಯೋದನ್ನ ಬಿಟ್ಟು ಬೆಳೆನೆ ತೆಗಿತೀವಿ ಅಂತ ಶುರು ಮಾಡಿದ್ರು. ಉದ್ಯೋಗ ಖಾತ್ರಿ ಕಾಯ್ದೆನೆ ಕಿತ್ತಾಕ್ತಿವಿ ಅಂತ ಹೋರಾಟ ಶುರುವಾದು. ಆವಾಗ ಅನಿವಾರ್ಯವಾಗಿ ಇಟ್ರು. ಅವತ್ತಿನಿಂದ ಹೆಣ್ಕೊಂಡ್ ಬಂದಂತ ದುಷ್ಟ ಷಡ್ಯಂತ್ರ ಈಗ ಅವರು VB ಅಂತ ಜಿ ಅಂತ ತಗೊಂಡ್ ಬಂದಿದ್ದಾರೆ. ನೀವು ಇವೆರಡರ ವ್ಯತ್ಯಾಸ ಈಗಾಗ್ಲೇ ಜನತೆಗೆ ಗೊತ್ತಾಗಿದೆ. ಅವರು RAM ರಾಮ್ ಅನ್ನುವಂತ ಹೆಸರನ್ನ ಎಷ್ಟು ಹೈರಾಣಾಗಿ ಸೇರಿಸಿದಾರ ಗೊತ್ತೇನ್ರಿ? ಅದರಲ್ಲಿ ಪಾಪ ರಾಮನಿಗೆ ಬಿಜೆಪಿಯವರು ಮತ್ತು RSS ನವ್ರು ಕೊಟ್ಟಷ್ಟು ಎಲೆಕ್ಷನ್ ಕೆಲಸ ಇನ್ಯಾರು ಕೊಟ್ಟಿಲ್ಲ. ಎಲೆಕ್ಷನ್ ಕೆಲಸ ಇದು ಅವ್ರ ಎಲೆಕ್ಷನ್ ವರ್ಕ್, ಆಯ್ತಾ? ಸೊ ನಾವ್ ಹೇಳೋದೇನಂದ್ರೆ, ರಾಮ ಭಾರತ ದೇಶದ ಜನತೆಯ ಹೃದಯದಲ್ಲಿದ್ದಾರೆ. ಆ ರಾಮ ಯಾರು ಅಂದ್ರೆ ಮಹಾತ್ಮ ಗಾಂಧೀಜಿಯ ಹೇ ರಾಮ್. ನಾಥುರಾಮ್ ಗೋಡ್ಸೆ ಗುಂಡಿಟ್ಟಾಗ ಮಹಾತ್ಮ ಗಾಂಧೀಜಿಯವರ ಬಾಯಿಂದ ಬಂದ ಕೊನೆಯ ಶಬ್ದ ಹೇ ರಾಮ್. ಆ ಹೇ ರಾಮ್ ಅನ್ನ ನುಡಿಯುವಂತ ಗಾಂಧಿಯನ್ನ ಕೊಂದವರು ಈಗ ಎರಡನೇ ಬಾರಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯಿಂದ ಅವರ ಹೆಸರನ್ನ ಕಿತ್ ಹಾಕಿ ಅದರಲ್ಲಿ VB ಜಿ ಅಂತ ತಗೊಂಡ್ ಬಂದಿದ್ದಾರೆ. ಹೈರಾಣಾಗಿದ್ದಾರೆ ಬಹಳಷ್ಟು ಹೆಸರು ಬದಲಾವಣೆಯಲ್ಲಿ. ಸೊ ಈಗ ಇರೋದು ಈ VB ಜಿಯನ್ನ ಉದ್ಯೋಗ ಖಾತ್ರಿಯನ್ನ ಕಾಯ್ದೆಯಾಗಿ ಉಳಿಸಿದೇನ ಅಂದ್ರೆ ಉಳಿಸಿಲ್ಲ, ಇದೊಂದು ಸ್ಕೀಮ್ ಆಗಿ ಮಾರ್ಪಡಿಸಿದ್ದಾರೆ. ಕೆಲಸದ ಗ್ಯಾರಂಟಿ ಇದೆನಾ ಅಂದ್ರೆ ಕೆಲಸದ ಗ್ಯಾರಂಟಿ ಇಲ್ಲ. ಈಗ ನಮ್ಮಲ್ಲಿ ಸ್ವಲ್ಪ ಹೆಚ್ಚೇ ಹೇಳ್ತಾ ಇದ್ದೀನೇನೋ, ಆದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆ ಯಾಕೆ ತಂದ್ರು? ಅಧಿಕಾರ ವಿಕೇಂದ್ರೀಕರಣ. ಅಧಿಕಾರ ಕೇಂದ್ರೀಕರಣ ಆದ್ರೆ ಅದು ಸರ್ವಾಧಿಕಾರ, ಅಧಿಕಾರ ವಿಕೇಂದ್ರೀಕರಣ ಆದ್ರೆ ಪ್ರಜಾಪ್ರಭುತ್ವವನ್ನ ಬಲಪಡಿಸುವ ದಿಕ್ಕಿನಲ್ಲಿ ಹುಟ್ಟುಕೊಂಡಂತ ಗ್ರಾಮ ಪಂಚಾಯತ್ ವ್ಯವಸ್ಥೆಯನ್ನ, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಬಲಪಡಿಸುವ ದಿಕ್ಕಿನಲ್ಲಿ ಉದ್ಯೋಗ ಖಾತ್ರಿ ಕಾಯ್ದೆ ಒಂದು ಪ್ರಯೋಗವಾಗಿ ಬಂತು. ಯಾವಾಗ ಈ ದೃಷ್ಟಿಯಿಂದನೂ ನಾವು ನೋಡ್ಬೇಕು. ಮನ್ರೇಗಾ ಬಂತು, ಅವಾಗ ಮಹಿಳೆಯರು, ದಲಿತರು, ದಮನಿತರು, ಕೆಲಸ ಬೇಕಾದಂತವ್ರು, ರೈತರು ಎಲ್ರು ಪಂಚಾಯತ್ ಆಫೀಸ್ಗೆ ಹೋಗ್ಲಿಕ್ಕೆ ಶುರು ಮಾಡಿದ್ರು. ಆದ್ರೆ VB ಜಿ ಈಗ ಪಂಚಾಯತಿಗೆ ಯಾರನ್ನು ಬರ್ಲಿಕ್ ಬಿಡಲ್ಲ. ಅದು ಹೇಳ್ತದೆ, ನಮ್ಮಿಂದ ನಾವು ಕೆಲಸ ಯಾವ್ದು ಹೇಳ್ತೀವೋ ಅದನ್ನ ಮಾಡಿ, ನಾವು ಕೂಲಿ ಕೊಟ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಬಿಡಿ. ಸೊ ಇದು ವ್ಯತ್ಯಾಸ. ಅಂದ್ರೆ ಇದು ಕಾಯ್ದೆಯಾಗಿ ಇಲ್ಲ ಈಗ, ಮತ್ತು ಕೆಲಸ ಕೊಡೋದಿಲ್ಲ, ಪೇಮೆಂಟ್ ಮಾಡುವ ಗ್ಯಾರಂಟಿ ಇಲ್ಲ. ಅವ್ರು ಎಷ್ಟೋ ಒಂದು ಮಿನಿಮಮ್ ಸಣ್ಣ ಬಜೆಟ್ ಇಡ್ತಾರೆ, ತುಟಿಗೆ ತುಪ್ಪ ಹಚ್ತಾರೆ. ನೀವು ತುಟಿಗೆ ತುಪ್ಪ ಅಂತ ನೆಕ್ಲಿಕ್ಕೆ ಹೋಗ್ತೀವಿ, ನಿಮ್ಗೆ ತುಪ್ಪನೂ ಸಿಗೋದಿಲ್ಲ. ಇನ್ನು ಹೆಚ್ಚು ತುಪ್ಪ ಕೇಳ್ತೀವಿ ಅಂತಂದ್ರೆ ನೀವು ಸ್ಟೇಟ್ ಗೌರ್ಮೆಂಟ್ ಅವ್ರು ಕೊಡ್ರಿ ಅಂತ ಸ್ಟೇಟ್ ಕಡೆ ಬೆರಳು ಮಾಡ್ತಾರೆ. ಇದು ವ್ಯತ್ಯಾಸ ಆ ಮನ್ರೇಗಾಕ್ಕೂ ಮತ್ತು VB ಜಿಗೂ. ಸಂಪೂರ್ಣ ಉದ್ಯೋಗ ಕಿತ್ತಾಕುವಂತ, ನಿರುದ್ಯೋಗ ಸೃಷ್ಟಿ ಮಾಡುವಂತ ಕೆಲಸ ಇದು. ಸರಿ ನೀಲ್ ಅವರೇ, ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚಿಕೊಂಡು ಧನ್ಯವಾದಗಳು ತಮಗೆ. ನಮಸ್ಕಾರ. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವಾರ್ತಾ ಭಾರತೀಯ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ. ಈ ತರದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯಗಳಿದ್ರೆ ಅದನ್ನ ಕಮೆಂಟ್ ಮುಖಾಂತರವಾಗಿ ನಮಗೆ ತಿಳಿಸಿ. ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೇನೆ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ತಮಗೇನಾದ್ರೂ ಸಲಹೆಗಳಿದ್ರೆ ಅದನ್ನು ಕೂಡ ನಮಗೆ ತಿಳಿಸಿ. ನಮಸ್ಕಾರ.